4,500 ಕೋಟಿ ವಂಚನೆ ಸಿಐಡಿಗೆ ತನಿಖೆಯದ್ದೇ ಸವಾಲು. 35,000 ಜನರಿಂದ ಹೂಡಿಕೆ, ಯಾರೂ ದೂರು ಕೊಡ್ತಾ ಇಲ್ಲ ಯಾಕೆ? ಕೋಟಿ ವೀರನಿಗೆ ಸಿಐಡಿ ಡ್ರಿಲ್, ಕೇಳಿದಕ್ಕೆಲ್ಲ ಓಂ ನಮಃ ಶಿವಾಯ ಉತ್ತರ. ಇದು ಶಿವಂ ಗುಳುಂ ಸ್ವಾಹದ ಸ್ಟೋರಿ. ಇನ್ವೆಸ್ಟ್ಮೆಂಟ್ ನೆಪದಲ್ಲಿ ಜನ ಮೋಸ ಹೋಗಬೇಡಿ ಅಂತ ಹೇಳಿ ಪೊಲೀಸ್ ಇಲಾಖೆ ಎಷ್ಟೇ ಅರಿವನ್ನ ಮೂಡಿಸಿದ್ರು ಕೂಡ ಹಣದ ಆಸೆಗೆ 1 to ಡಬಲ್ ಆಗುತ್ತೆ ಅನ್ನೋ ಆಸೆಗೆ ಜನ ಮೋಸಕ್ಕೆ ಒಳಗಾಗ್ತಾ ಇದ್ದಾರೆ. ಸದ್ಯಕ್ಕೆ ರಾಜ್ಯದಲ್ಲಿ ಸುದ್ದಿಯಲ್ಲಿರೋದು ಬೆಳಗಾವಿಯ ಶಿವಂ ಅಸೋಸಿಯೇಟ್ಸ್ ವಂಚನೆ ಕೇಸ್. ಮಾಲೀಕ ಶಿವಾನಂದ ನಿಲಣ್ಣವರಿಗೆ ಸಿಐಡಿಯಿಂದ ಡ್ರಿಲ್ ಅನ್ನ ಮಾಡಲಾಗ್ತಾ ಇದೆ. ನಿನ್ನೆ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿ ಆತನನ್ನ 5 ದಿನ ಸಿಐಡಿ ಕಸ್ಟಡಿಗೆ ಪಡ್ಕೊಂಡಿದೆ. ತೀವ್ರ ರೀತಿಯಲ್ಲಿ ವಿಚಾರಣೆಗೆ ಒಳಪಡಿಸಲಾಗಿದೆ. ಇಲ್ಲಿ ಆತ ವಂಚನೆ ಮಾಡಿರೋದು ಒಂದಲ್ಲ ಎರಡಲ್ಲ, ಸುಮಾರು 4,500 ಕೋಟಿ ಅಂತ ಹೇಳಿ ಆರೋಪಗಳು ಕೇಳಬಂದಿದೆ. 35,000 ಜನರು ಶಿವಂ ಅಸೋಸಿಯೇಟ್ಸ್ ನಲ್ಲಿ ಹೂಡಿಕೆಯನ್ನ ಮಾಡಿದ್ದಾರೆ. ಈವರೆಗೆ ಶಿವಾನಂದ್ ವಿರುದ್ಧ ಹೂಡಿಕೆದಾರರು ದೂರನ್ನ ಕೊಟ್ಟಿಲ್ಲ, ಮುಂದೆ ಬರ್ತಾ ಇಲ್ಲ ಯಾರು. ಶಿವಾನಂದ ಹಣಕಾಸು ವ್ಯವಹಾರದ ಬಗ್ಗೆ ಸಿಐಡಿ ತನಿಖೆಯನ್ನ ಮಾಡ್ತಾ ಇದೆ. ಇನ್ನು ಈತ ಜನರಿಂದ ಹಣವನ್ನ ಸಂಗ್ರಹ ಮಾಡಿದ್ದೇ ಒಂದು ರೋಚಕ ಸ್ಟೋರಿ. ಪ್ರಕರಣದ ತನಿಖೆಗೂ ಪೊಲೀಸರಿಗೆ ಭಾರಿ ಅಡಚಣೆಗಳು ಉಂಟಾಗ್ತಿದೆ ಅಂತ ಹೇಳಿ ಮಾಹಿತಿ ಲಭ್ಯವಾಗಿದೆ. ಹಾಗಾದ್ರೆ ಯಾವ ರೀತಿಯಲ್ಲಿ ಈತ ಜನರಿಂದ ಹೂಡಿಕೆ ಮಾಡಿಸ್ಕೊಂಡಿದ್ದ, ಜನ ಯಾಕೆ ಇಷ್ಟೆಲ್ಲ ಆದ್ರೂ ಕಂಪ್ಲೇಂಟ್ ಕೊಡೋದಕ್ಕೆ ಮುಂದೆ ಬರ್ತಾ ಇಲ್ಲ ಅನ್ನೋದೇ ಬಹಳಷ್ಟು ಕುತೂಹಲ. ಶಿವಂ ಅಸೋಸಿಯೇಟ್ಸ್ ನಿಂದ ಸುಮಾರು 4,500 ಕೋಟಿಯಷ್ಟು ಇಲ್ಲಿ ಹಗರಣ ಆಗಿದೆ. ಹೂಡಿಕೆ ನೆಪದಲ್ಲಿ ಜನರಿಗೆ ವಂಚನೆಯನ್ನ ಮಾಡಲಾಗಿದೆ. ಇಲ್ಲಿ 35,000ಕ್ಕೂ ಅಧಿಕ ಜನರಿಗೆ ಹೂಡಿಕೆ ನೆಪದಲ್ಲಿ ಈತ ವಂಚನೆ ಮಾಡಿದ್ದಾನೆ ಅನ್ನೋ ಆರೋಪವನ್ನ ಎದುರಿಸ್ತಾ ಇದ್ದಾನೆ. ಮತ್ತೆ ಪ್ರಶ್ನೆ ಕೇಳಿದ್ರು ಕೂಡ ಸಮರ್ಪಕವಾಗಿ ಈತ ಅಧಿಕಾರಿಗಳಿಗೆ ಉತ್ತರವನ್ನ ಕೊಡ್ತಾ ಇಲ್ಲ ಅನ್ನೋದು ಕೂಡ ಗೊತ್ತಾಗಿದೆ. ಇಲ್ಲಿ ಠೇವಣಿ ರೂಪದಲ್ಲಿ ಹಣವನ್ನ ಆತ ಸಂಗ್ರಹ ಮಾಡಿಕೊಂಡಿಲ್ಲ, ಬದಲಿಗೆ ಸಾಲದ ರೂಪದಲ್ಲಿ ಹಣ ಸಂಗ್ರಹ ಆಗಿದೆ. ಸಿಐಡಿ ತನಿಖೆಗೆ ಇದೇ ದೊಡ್ಡ ಸವಾಲಾಗಿರೋದು. ಠೇವಣಿ ಸಂಗ್ರಹ ಮಾಡಬೇಕು ಅಂತಂದ್ರೆ ಕೆಲವೊಂದು ರೂಲ್ಸ್ ಇದೆ, ಅದನ್ನು ಫಾಲೋ ಮಾಡಬೇಕು. ಸಾಲ ಪಡೆಯೋದಕ್ಕೆ ಯಾವುದೇ ನಿಯಮಗಳಿಲ್ಲ. ಸಾಲವಾಗಿ ಪಡೆದಿರೋದಾಗಿ ಶಿವಾನಂದ ದಾಖಲೆಗಳಲ್ಲಿ ಅಧಿಕಾರಿಗಳಿಗೆ ತೋರಿಸ್ತಾ ಇದ್ದಾನೆ. ನಾನು ಜನರಿಂದ ಠೇವಣಿ ಅಂತ ಇಟ್ಕೊಂಡಿಲ್ಲ ಅಥವಾ ಇನ್ವೆಸ್ಟ್ಮೆಂಟ್ ಅಂತ ತಗೊಂಡಿಲ್ಲ, ನಾನು ಕೊಟ್ಟಿರೋ ಸಾಲ ಅಂತ ತೋರಿಸ್ತಾ ಇದ್ದಾನೆ. ವಿಚಾರಣೆಗೂ ಕೂಡ ಈತ ಪ್ರಾಪರ್ ಆಗಿ ಸಹಕಾರವನ್ನ ಕೊಡ್ತಾ ಇಲ್ಲ. ಏನೇ ಪ್ರಶ್ನೆಗಳನ್ನ ಅಧಿಕಾರಿಗಳು ಕೇಳಿದ್ರು ಕೂಡ ಅದಕ್ಕೆ ಓಂ ನಮಃ ಶಿವಾಯ ಅಂತ ಉತ್ತರವನ್ನ ಕೊಡ್ತಾ ಇದ್ದಾನಂತೆ. ಇವತ್ತು ಸಿಐಡಿ ಡಿಐಜಿ ಭೀಮಾಶಂಕರ್ ಗುಳೇದ್ ಅವರಿಂದ ಈತನನ್ನ ವಿಚಾರಣೆಗೆ ಒಳಪಡಿಸಲಾಗುತ್ತೆ. ಅಜ್ಞಾತ ಸ್ಥಳದಲ್ಲಿ ಶಿವಾನಂದ್ ವಿಚಾರಣೆಗೆ ಸಿಐಡಿ ಸಿದ್ಧತೆಗಳನ್ನ ಮಾಡಿಕೊಂಡಿದೆ. ಇನ್ನೊಂದ್ ಕಡೆ ಹೈಕೋರ್ಟ್ ಮೊರೆ ಹೋಗೋದಕ್ಕೆ ಶಿವಾನಂದ್ ತಯಾರಿಯನ್ನ ಮಾಡ್ಕೊಂಡಿದ್ದಾರೆ. ಅಂದ್ರೆ ಅವ್ರ ಪರ ವಕೀಲರು ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದಾರೆ. ಎಫ್ಐಆರ್ ರದ್ದು ಕೋರಿ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸೋದಕ್ಕೆ ಸಿದ್ಧತೆಗಳು ನಡೀತಾ ಇದೆ ಅಂತ ಹೇಳಿ ಮಾಹಿತಿ ಇದೆ. ಬಹಳ ದೊಡ್ಡ ವಂಚನೆ ಆರೋಪ ಅಂತೂ ಕೇಳಿ ಬಂದಿದೆ. ಬಟ್ ಇದನ್ನ ಸಿಐಡಿ ಯಾವ ರೀತಿ ಭೇದಿಸುತ್ತೆ ಅನ್ನೋದು ಇವಾಗಿರುವಂತ ಚಾಲೆಂಜ್. ದೊಡ್ಡ ಮಟ್ಟದಲ್ಲೇ ಸವಾಲಿದೆ. ಯಾಕಂದ್ರೆ ಠೇವಣಿ ರೂಪದಲ್ಲಿ ಹಣವನ್ನ ಈತ ಇಟ್ಕೊಂಡಿಲ್ಲ, ಜನರಿಂದ ತಗೊಂಡಿಲ್ಲ, ಸಾಲದ ರೂಪದಲ್ಲಿ ತಗೊಂಡಿದ್ದಾನೆ, ಅದಕ್ಕೆ ಯಾವುದೇ ನಿಯಮಗಳಿಲ್ಲ. ಹಂಗಾಗಿ ಇವಾಗ ಸಿಐಡಿಗೆ ಇದು ಸವಾಲಾಗಿದೆ. ಮತ್ತೆ ದೂರು ಕೊಡಕ್ಕೆ ಜನನೂ ಮುಂದೆ ಬರ್ತಾ ಇಲ್ಲ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಅನ್ನ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಚಂದ್ರಕಾಂತ್ ಸುಗಂಧಿ. ಚಂದ್ರಕಾಂತ್ ಸುಗಂಧಿ, ಜಿಲ್ಲಾಡಳಿತ ಇರ್ಬೋದು ಅಥವಾ ಪೊಲೀಸ್ ಇಲಾಖೆ ಇರ್ಬೋದು, ತುಂಬಾ ಸತಿ ಇಂಥ ಹಗರಣಗಳು ನಡೆದಾಗ, ಪ್ರಕರಣಗಳು ಆದಾಗ ಜನರಿಗೆ ಕಿವಿ ಮಾತನ್ನ ಹೇಳಿದ್ದಾರೆ, ಅರಿವು ಮೂಡಿಸಿದ್ದಾರೆ. ಸುಮ್ನೆ ಇನ್ವೆಸ್ಟ್ಮೆಂಟ್ ದುಡ್ಡಿನ ಆಸೆಗೆ ಮಾಡಕ್ ಹೋಗ್ಬೇಡಿ, 1 to ಡಬಲ್ ಆಗುತ್ತೆ ಅಂತ. ಬಟ್ ಈತ ಮಹಾ ಮೋಸವನ್ನ ಮಾಡಿದ್ದಾನೆ ಅನ್ನೋ ಆರೋಪ ಎದುರಿಸ್ತಾ ಇದ್ರು ಕೂಡ. ಸೊ ಇಲ್ಲಿ ಈತನಿಗೆ ಪ್ಲಸ್ ಆಗಿರೋದೇನು? ಶರ್ಮಿತಾ ಶೆಟ್ಟಿ, ಕಳೆದ 3-4 ದಿನಗಳು ಕೂಡ ಶಿವಾನಂದ್ ನೀಲಣ್ಣವರ ಹೆಸರು ಈಗ ರಾಜ್ಯಾದ್ಯಂತ ಚರ್ಚೆಗೆ ಗ್ರಾಸವಾಗಿದೆ. ಏನು ಜನರಿಂದ ಹಣವನ್ನ ಸಂಗ್ರಹಿಸಿ, ಹೆಚ್ಚಿನ ಬಡ್ಡಿಗೆ ಹಣವನ್ನ ಸಂಗ್ರಹಿಸಿ ಆ ಹಣ ದುರುಪಯೋಗ ಆಗಿದೆ ಅಂತಕ್ಕಂಥ ಆರೋಪ ಇರತಕ್ಕಂಥದ್ದು. ಸುಮಾರು ಒಂದಲ್ಲ ಎರಡಲ್ಲ 3,500ಕ್ಕೂ ಹೆಚ್ಚು ಜನ ಈತನ ಕಂಪನಿಯಲ್ಲಿ ಹೂಡಿಕೆಯನ್ನ ಮಾಡಿದ್ದಾರೆ. ಆದ್ರೆ ಈಗ ಹೂಡಿಕೆ ಸಂದರ್ಭದಲ್ಲಿ ಈತ ಏನು ಅನುಸರಿಸಿದ ನಡೆ ಈಗ ಪೊಲೀಸರಿಗೂ ಕೂಡ ಸವಾಲಾಗಿರ್ತಕ್ಕಂಥದ್ದು. ಏನು ಜನರಿಂದ ಠೇವಣಿ ರೂಪದಲ್ಲಿ ಹಣ ಸಂಗ್ರಹಿಸಿದ್ದೆ, ಅದಕ್ಕೆ ಸಹಕಾರ ಇಲಾಖೆಯ ನಿಬಂಧನೆಗಳು ಬರುತ್ತೆ, RBI ರೂಲ್ಸ್ ಅಪ್ಲೈ ಆಗುತ್ತೆ, ಅನೇಕ ಕಾನೂನು
ಕಾನೂನುಗಳು ಬರುತ್ತೆ. ಆದ್ರೆ ಸಾಲದ ರೂಪದಲ್ಲಿ ತೆಗೆದುಕೊಂಡ್ರೆ ಇದು ಯಾವ ರೂಲ್ಸ್ ಕೂಡ ಅಪ್ಲೈ ಆಗಲ್ಲ ಅನ್ನೋ ಕಾರಣಕ್ಕಾಗಿ ಏನು ಜನರು ಏನು 3500 ಜನ ಏನಿದ್ದಾರೆ ಅವರಿಂದ ಸಾಲದ ರೂಪದಲ್ಲಿ ಹಣವನ್ನ ಸಂಗ್ರಹ ಮಾಡಲಾಗಿದೆ. ಜೊತೆಗೆ ಏನು ಬದಲಾಗಿ ಏನು ಖಾಲಿ ಚೆಕ್ ಅನ್ನು ಕೂಡ ಅವರಿಗೆ ಕೊಡಲಾಗಿದೆ. ಈ ಎಲ್ಲಾ ದಾಖಲೆಗಳು ಏನು ಶಿವಾನಂದ ನೀಲಣ್ಣವರ ಕಚೇರಿಯಲ್ಲಿ ಪತ್ತೆಯಾಗಿರ್ತಕ್ಕಂಥದ್ದು. ನಿನ್ನೆ 12 ಗಂಟೆಗೂ ಹೆಚ್ಚು ಕಾಲ ಮಹಜರನ್ನ ಪೊಲೀಸರು ಕಚೇರಿಯಲ್ಲಿ ಮಾಡಿದ್ದಾರೆ. ಈ ವೇಳೆ ಈ ಎಲ್ಲಾ ದಾಖಲೆಗಳು ಪತ್ತೆಯಾಗಿವೆ. ಮುಂದಿನ ಒಂದು ವಾರ ಅಥವಾ ಒಂದು ತಿಂಗಳಲ್ಲಿ ಇನ್ನೂ 50 ಕೋಟಿ ರೂಪಾಯಿ ಹೂಡಿಕೆ ಆಗುವಂತಹ ಏನು ಸಂದರ್ಭ ಇತ್ತು. ಆ ದಾಖಲೆಗಳು ಕೂಡ ಪೊಲೀಸರಿಗೆ ಸಿಕ್ಕಿದೆ. ಒಟ್ಟಾರೆ ಏನು ಬೆಳಗಾವಿ ಪೊಲೀಸರಿಗೂ ಮತ್ತು ಸಿಐಡಿಗೂ ಇದೊಂದು ದೊಡ್ಡ ಕೇಸ್ ಚಾಲೆಂಜ್ ಆಗಿರ್ತಕ್ಕಂಥದ್ದು. ಯಾಕಂದ್ರೆ ಬರ್ಡ್ಸ್ ಆಕ್ಟ್ ಮತ್ತು ಕಾನೂನುಗಳೇನು ಹೇಳುತ್ತೆ ಅಂದ್ರೆ ಠೇವಣಿ ಸಂಗ್ರಹದಲ್ಲಿ ಏನಾದರೂ ಲೋಪದೋಷ ಆದ್ರೆ ನೀವು ಕ್ರಮ ಕೈಗೊಳ್ಬಹುದು ಅಂತ ಹೇಳಿ. ಆದ್ರೆ ಇಲ್ಲಿ ಠೇವಣಿನೇ ಸಂಗ್ರಹಿಸಿಲ್ಲ, ಬದಲಾಗಿ ಸಾಲದ ರೂಪದಲ್ಲಿ ಸಂಗ್ರಹಿಸಿದ್ರಿಂದ ಈ ಪ್ರಕರಣ ಮತ್ತಷ್ಟು ಚಾಲೆಂಜ್ ಆಗಿದೆ. ಯಾಕಂದ್ರೆ ಇದುವರೆಗೂ ಕೂಡ ಯಾರೊಬ್ರು ದೂರುದಾರರು ನಮಗೆ ಮೋಸ ಆಗಿದೆ ಅಂತೇಳಿ ಮುಂದೆ ಬಂದು ಹೇಳಕ್ಕೆ ರೆಡಿ ಇಲ್ಲ, ಮುಂದೆ ಬಂದು ದೂರು ಕೊಡಕ್ಕೂ ಕೂಡ ರೆಡಿ ಇಲ್ಲ. ಆಫ್ ದ ರೆಕಾರ್ಡ್ ಪೊಲೀಸರು ಕೇಳಿದಂತ ಸಂದರ್ಭದಲ್ಲೂ ಕೂಡ ನಮಗೆ ಇದುವರೆಗೂ ಸರಿಯಾಗಿ ಬಡ್ಡಿ ಬಂದಿದೆ, ನಾವ್ಯಾಕೆ ಆರೋಪ ಮಾಡೋಣ ಅಂತಕ್ಕಂತ ಮಾತುಗಳನ್ನ ಆಡ್ತಿದ್ದಾರೆ. ಹೀಗಾಗಿ ಈ ಒಂದು ಕೇಸ್ ಸಾಕಷ್ಟು ಚಾಲೆಂಜ್ ಆಗಿದೆ. ಮತ್ತೊಂದು ಕಡೆ ಇವತ್ತು ಈ ಒಂದು ಕೇಸ್ಗೆ ಸಿಐಡಿ ಎಂಟ್ರಿ ಆಗುತ್ತೆ. ಸಿಐಡಿ ಡಿಜಿಪಿ ಏನು ಭೀಮಾಶಂಕರ್ ಗುಳೇದ್ ಇವತ್ತು ಬೆಳಗಾವಿಗೆ ಬಂದು ಒಂದು ಸಭೆಯನ್ನ ಮಾಡ್ತಾರೆ. ಬಳಿಕ ಶಿವಾನಂದ ನೀಲಣ್ಣವರು ವಶಕ್ಕೆ ಪಡೆದು ವಿಚಾರಣೆಯನ್ನ ಕೈಗೊಳ್ಳುವಂತಹ ಸಾಧ್ಯತೆ ಇದೆ. ನಿನ್ನೆ ಈ ಒಂದು ಪ್ರಕರಣ ಸಿಐಡಿಗೆ ಹಸ್ತಾಂತರ ಆದ್ರೆ, ಮತ್ತೊಂದು ಕಡೆ ಏನು ಶಿವಾನಂದ ನೀಲಣ್ಣ ಬೆಳಿಗ್ಗೆ ರಾತ್ರಿ 11 ಗಂಟೆ ಸುಮಾರಿಗೆ ಜಡ್ಜ್ ಮುಂದೆ ಹಾಜರುಪಡಿಸಿದ್ರು. 5 ದಿನಗಳ ಕಾಲ ಏನು ಪೊಲೀಸ್ ವಿಚಾರಣೆಗೆ ಕಸ್ಟಡಿಗೆ ಕೂಡ ಕೊಡಲಾಗಿರ್ತಕ್ಕಂಥ ಶರ್ಮಿತಾ ಶೆಟ್ಟಿ. ಒಟ್ಟಾರೆ ಈ ಒಂದು ಪ್ರಕರಣ ಮತ್ತಷ್ಟು ರೋಚಕ ಹಂತಕ್ಕೆ ತಲುಪುವಂತ ಸಾಧ್ಯತೆ ಇದೆ. ಮತ್ತೊಂದು ಕಡೆ ಏನು ಪೊಲೀಸರು ಹಾಕಿರುವಂತಹ FIR ನ ರದ್ದು ಮಾಡಬೇಕು ಅಂತೇಳಿ ನಾಳೆ ಹೈಕೋರ್ಟ್ ಮೆಟ್ಲೇರಕ್ಕೆ ಶಿವಾನಂದ ನೀಲಣ್ಣ ಪರ ವಕೀಲರು ಕೂಡ ಸಿದ್ಧತೆ ನಡೆಸಿದ್ದಾರೆ. ಈ ಒಂದು ಪ್ರಕರಣ ಏನಿದೆ, ಈ ಒಂದು ಪ್ರಕರಣವನ್ನ ಬೆಳಗಾವಿ ಜಿಲ್ಲಾಡಳಿತವೇ ಭೇದಿಸುವಂತ ಪ್ರಯತ್ನ ಮಾಡಿತ್ತು. ಜಿಲ್ಲಾಧಿಕಾರಿ ನೇತೃತ್ವದಲ್ಲಿ ಒಂದು ಏನು ಕಳೆದ 1 ತಿಂಗಳಿಂದಲೂ ಕೂಡ ಒಂದು ಗ್ರೌಂಡ್ ವರ್ಕ್ ಅನ್ನ ಮಾಡಿ ಕೊನೆಗೆ ಒಂದು ಶಿವಾನಂದ ಕಚೇರಿಯ ಮೇಲೆ ದಾಳಿಯನ್ನ ಮಾಡಲಾಗಿತ್ತು. ಆದ್ರೆ ಈಗ ಕಾನೂನು ತೊಡಕಾಗಿರ್ಬೋದು, ಮತ್ತೊಂದು ಕಡೆ ಈ ಇನ್ವೆಸ್ಟ್ಮೆಂಟ್ ಈತನ ಜಾಣ ನಡೆ ಏನಿದೆ ಈಗ ಸಾಕಷ್ಟು ಸವಾಲನ್ನ ಪೊಲೀಸರಿಗೆ ತಂದೊಡ್ಡಿದೆ. ಪೊಲೀಸರು ಈ ಪ್ರಕರಣವನ್ನು ಯಾವ ರೀತಿ ಭೇದಿಸ್ತಾರೆ ಅಂತಕ್ಕಂಥದ್ದು ಕುತೂಹಲ ಕಾರಣವಾಗಿದೆ. ಯಾಕಂದ್ರೆ ಹೂಡಿಕೆ ಆದಂತಹ 4,500 ಕೋಟಿ ರೂಪಾಯಿ ಹಣ ಇದೆ. ಆ ಹಣ ಎಲ್ಲಿ ಹೋಗಿದೆ, ಆ ಹಣವನ್ನು ಎಲ್ಲಿ ಹೂಡಿಕೆ ಮಾಡಿದ್ದಾರೆ ಅನ್ನೋ ಪ್ರಶ್ನೆಗಳಿಗೆ ಶಿವಾನಂದ ಏನು ಉತ್ತರವನ್ನ ಸರಿಯಾಗಿ ಕೊಡ್ತಾ ಇಲ್ಲ. ಇದು ಪೊಲೀಸರಿಗೆ ಚಾಲೆಂಜ್ ಆಗಿರ್ತಕ್ಕಂಥದ್ದು. ಯಾಕಂದ್ರೆ ಈಗ ಏನು 3,500 ಜನ ಏನಿದ್ದಾರೆ ಅವರು ಹೂಡಿಕೆ ಮಾಡಿದ ಹಣವನ್ನ ಇಂದಲ್ಲ ನಾಳೆ ವಾಪಸ್ ಕೇಳ್ತಾರೆ. ಆದ್ರೆ ಆ ಒಂದು ಹಣ ಕೊಡುವಂತ ಸಂದರ್ಭದಲ್ಲಿ ಎಲ್ಲಿಂದ ಕೊಡ್ತಾನೆ ಅಂತಕ್ಕಂಥದ್ದು ಈಗ ದೊಡ್ಡ ಪ್ರಶ್ನೆಯಾಗಿದೆ. ಸಂಗ್ರಹಿಸಿದ ಹಣ ಸ್ಟಾಕ್ ಮಾರ್ಕೆಟ್, ರಿಯಲ್ ಎಸ್ಟೇಟ್ ಸೇರಿದಂತೆ ಅನೇಕ ಸೆಕ್ಟರ್ಗಳಲ್ಲಿ ಹೂಡಿಕೆ ಮಾಡಿದ್ದು, ಆ ಹೂಡಿಕೆಯ ದಾಖಲಾತಿಗಳಿಗಾಗಿ ಈಗ ಪೊಲೀಸರು ಬೆನ್ನತ್ತಿದ್ದಾರೆ. ಶರ್ಮಿತಾ ಶೆಟ್ಟಿ.